ನಿನಗೆ ಅವತ್ತೇ ಹೇಳ್ತೆ ತಾನೆ ಏನಾದರೂ ಸೊಟ್ಟಿಗೆ ಜ್ಞಾನ ಇಟ್ಕೊಂತೀಯ ಇಲ್ಲ ಯಾವಾಗ್ಲೂ ಕೊನೆ ಮೂಮೆಂಟಾಗ ಏನಾದ್ರೂ ಈ ಥರ ತಕರಾರು ಆಗ್ಬಿಡುತ್ತೆ ಕಣೆ ನಿಂದು. ಅಯ್ಯೋ ದೇವ್ರೆ, ಇವಾಗ ಯಪ್ಪನ್ಗೆ ಏನೇ ಅಂತ ಹೇಳುತ್ತೆ ನಾವು. ಲೇ ನಿಂದ ಅಮ್ಮಯ್ಯ ಕಣೆ ನಿನ್ನ ಕಾಲಿಗೆ ಬೀಳ್ತೀನಿ ಕಣೆ, ಏನಾದರೂ ಒಂಚೂರು ಮಾಡಿಕೊಡೆ. ಪುಟ್ಟವ ನೀನಂತೂ ಒಂಚೂರು ಏನಾದರೂ ಸಹಾಯ ಮಾಡು ಪುಟ್ಟವ. ಅಪ್ಪಿ ಏನಾದರೂ ನನ್ನ ಗಂಡನಿಗೆ ಇನ್ನೂ ಸಂಘದ ದುಡ್ಡು ಕಟ್ಟಿಲ್ಲ ಅಂತ ಗೊತ್ತಾಯ್ತು ಅನ್ಕೋ. ಮಟ್ವಾಗಿ ಅವನಿಗೆ ನನ್ನ ಸಂಘದಲ್ಲಿ ಒಂದೇ ಕಂತು ತಗೊಂಡಿರೋದು ಅಂತ ಮಾತ್ರ ಗೊತ್ತು, 2 ಕಂತು ತಗೊಂಡು 2 ಉಡಾಯಿಸಿದ್ದೀನಿ ಅಂತ ಗೊತ್ತಿಲ್ಲ. ಪುಟ್ಟವ ನೀನೇ ಕಾಪಾಡಬೇಕು ಪುಟ್ಟವ. ಅಲ್ಕಂಟಾಗಿ ನಿನಗೆ ಅಷ್ಟು ಗೊತ್ತಾಗಕ್ಕಿಲ್ವೇನೆ? ನಾ ಕೊಡ್ತೀನಿ ಅದಕ್ಕೆ ಮನೇಲಿರೋ ದುಡ್ಡನ್ನ ತಗೊಬಂದು ಕೊಟ್ಟುಬಿಟ್ಟೆ. ಇವಾಗ ಮನೆ ತಕ್ಕ ಹೋದ್ರೂ ಅನುಮಾನ ಬರ್ಕಿಲ್ವಾ? ಅಯ್ಯೋ ದೇವ್ರೆ, ಇವಾಗ ಮೊದಲು ಈ ಅಪ್ಪನ ಕಳಿಸು, ಆಮೇಲೆ ನೋಡ್ಮ ಲೇ ಪದ್ದಿ ಏನಾದರೂ ಮಾಡೇ ಒಂಚೂರು. ಅದೇ ಪುಟ್ಟವ, ನಾನೇನು ಮಾಡೇನಿ ಮತ್ತೆ ನೋಡು. ಮತ್ತೆ ಅದಕ್ಕೇನೆ ರಾತ್ರಿ ಜ್ವರ ಬರ್ತದೆ ಮೂರಲ್ಲೆಲ್ಲ, ಅದಕ್ಕೆ ಇವಳಿಗೆ ರಾತ್ರಿ ಆಯಿತು ಅಂದರೆ ಏನೂ ಗೊತ್ತಾಗಕ್ಕಿಲ್ಲ. ಈಟೊತ್ತಾಯ್ತು ಅಂದ್ರೆ ಮಾತ್ರ ಒಂಚೂರು ಸಟ್ಟು ಗೊತ್ತಾಯ್ತದೆ, ಇಲ್ಲಾಂದ್ರೆ ಏನೂ ಗೊತ್ತಾಗಕ್ಕಿಲ್ಲ ಅಂತ ಹೇಳಿದೀನಿ. ಅಂದ್ರೆ ಇವಳು ಬುದ್ಧಿ ನೋಡಿದ್ಯಾ ಬುಡ್ದಿಯಾ? ಯಾತಾನೆ ಸುಮ್ಮನೆ ನಂಬರಕ್ಕೂ ಮುಂಚೆ ಸರ್ನ ಬಿಕ್ಸ್ ಕಾಣ್ಕೊಂಡು ಚೆನ್ನಾಗಿ ಬಾಯಿ ತುಂಬ ಪೂಜೆ ಮಾಡಿ ಇಟ್ಟವಳೆ. ಏನು ಹೇಳ ನಾನು ಅಂತಾನೆ ಉಗಿಬೇಕು ಕಣಮಿ, ನಿಂಗೆ ಉಗಿಬೇಕು, ಇನ್ನೂ ಒಂಚೂರು ಜಾಸ್ತಿನೂ ಉಗಿಬೇಕು ಕಣಮಿ. ನೋಡು ಈ ಏಟು ಅಂತ ಸಹಾಯ ಮಾಡೋಳು ಪದ್ದಿ. ನೀ ಸರಿಯಾಗಿದ್ದೆ ಬಿಡು, ನಿನಗೆ ನಿನ್ನ ಗಂಡನಾದ್ರೂ ಅಷ್ಟು ಇಷ್ಟು ತಂದ್ಕೊಟ್ಟು ಹೆಂಗ್ ಗೊತ್ತಾಗೆ ಚೌಕಾಸಿ ಜೀವನ ಮಾಡ್ಕೊಂಡು ಹಂಗೂ ಇದೆಯಾ? ಏನು ಪದ್ದಿ ಥರ ಇದೆಯಾ ನೀನು? ಪದಿಗೆ ಅವಳ ಗಂಡನ ತಂದ್ಕೊಡಲಿ, ಏನು ತಂದ್ಕೊಡಲ್ಲ ಪಾಪ. ಅವಳಾಗ ಅವಳು ಮಾಡ್ಕೊಂಡು ಉಂಡು ತಿಂದು ಎದ್ದು ಅಂತ ಇರ್ತೈತಿ ಜೀವನ. ನೀ ಸರಿ ಬಿಡ ಕಣಮಿ ನೀನು. ಹಿಂಗೆಲ್ಲ ಮಾಡಾರ ನೀನು ಮೊದಲು ಸಂಘದ ದುಡ್ಡು ಕಟ್ಕೋತಿಗೆ. ಇವಾಗ ಏನು ಮಾಡಬೇಕು ಎತ್ ಮಾಡ್ಕೋಬೇಕು ಅಂತ ನನಗೂ ತಲೆಯತ್ತಿಗೆ ಹೊಳಿತಾನೆ ಇಲ್ಲ. ಇವಳು ನೋಡಿದ್ರೆ ರಾತ್ರಿ ಜ್ವರ ಅಂತ ಎದುರಿಸಿ ಇಟ್ಟವಳೆ. ಹಂಗೆಲ್ಲ ಮಾಡ ಅನ್ಕೋಬಾರ್ದು ಕಣವ. ಅಪ್ಪಿತಪ್ಪ ಆವಾಗ ಬಂದಿತ್ತು ನೋಡು ಯಾವುದೋ ಕ್ವಾರನೋ ಪಾರನೋ ಹಂಗಾಗೋದ್ರೆ ಅಯ್ಯೋ ದೇವ್ರೆ, ಇಲ್ದರದೆಲ್ಲ ಕರಿಬಾರ್ದು ಕಣ್ರವ. ಮತ್ತೆ ಇನ್ನೇನ್ ಮಾಡಾನೆ ಪುಟ್ಟವ? ಸರ್ರು ಸುಮ್ಮನೆ ಬಿಟ್ಟಾರ ಆಟಿಯ ಜನದ ಮುಂದೆ ಮಾನ ಮರ್ದಿ ತೆಗೆದು ತುಕ್ಕಂತ ಉಗಿದ್ಬಿಟ್ಟು ಹಾರ್ತದೆ. ಈ ರೋಡಲ್ಲ ಇಡೀ ಊರಿಗೆ ಗೊತ್ತಾಗಿ, ಆಮೇಲೆ ಇವಳು ಗಂಡಂಗೆ ಗೊತ್ತಾಗಿ ಇವಳನ್ನ ಮನೆಯಿಂದ ಆಚೆ ಓಡಿಸೋದು ಎಲ್ರಿಗೂ ಗೊತ್ತಾಗೋಗುತ್ತೆ. ಇನ್ನೇನ್ ಮಾಡಾರು? ಜೀವನ ಬದುಕಬೇಕು ಅಂದ್ರೆ ಸುಳ್ಳು ಹೇಳಲೇಬೇಕು. ಒಂದು ಸುಳ್ಳು ಮುಚ್ಚಾಕಿ ಇನ್ನೊಂದು ಸುಳ್ಳು, ಸುಳ್ಳು ಮುಚ್ಚಾಕಿ ಇನ್ನೊಂದು ಸುಳ್ಳು, ಹಂಗನ್ಬಿಟ್ಟು ಏನು ಕೊಲೆ ಮಾಡ್ತಿದ್ದೀವ ನಾವು? ಒಂದು ಸುಳ್ಳು ಹೇಳ್ತಿದ್ದೀವಿ ಅದಕ್ಕೆ ಬುಡತೆಗೆ ಇನ್ನೇನು ಮಾಡೋದು? ಇವಳ ಜೀವನ ಅಷ್ಟೇ. ಆಮೇಲೆ ಇವನು ಒಂದು ಕಂತು ಪಾತ್ರ ತಗೊಂಡ್ರದ್ದು ಗೊತ್ತಿರೋದು ಅವಳ ಗಂಡಂಗೆ. ಅಪ್ಪಿ ಏನಾದ್ರೂ 2 ಕಂತದುವೆ ಹಿಂಗ್ ಗುಡಾಯಿಸವಳೆ ಅನ್ಕೋ. ಅಷ್ಟೇ ಇವಳ ಆ ಅಪ್ಪನ ಮನೆಗೆ ಬಸ್ ಹತ್ತಿಸ್ಬಿಟ್ಟು ಕಳಿಸ್ತಾ ಇರೋದಿಯ. ಹೆಂಗಿದ್ರು ಪ್ರೀ ಬಸ್ ಅಲ್ವೇ, ಹೋಗಮ್ಮಿ ಅತೆಗೆ ನೀನು ಬೇರೆ ಖರ್ಚು ಕೇಡ ಅಂತ ಅಂದ್ರು ಅಂದ ಅವಣ್ಣ. ಲೇ ಪದ್ದಿ ಏನೇನು ಹೇಳಿ ಎದುರಿಸ್ಬಿಡ ಕಣಮಿ. ನಂಗೆ ಸಾನೇನೆ ಭಯ ಆಯ್ತೈತೆ ಕಣಮಿ. ಯಾಕೆ ಅದು ಇದು ಅದು ಅಂತ 2 ಸೀರೆ ಅನ್ಕೊಂಡು ಒಂದು 4-5 ಸೀರೆ ಚೆನ್ನಾಗೆ ತಗೊಂಡಲ್ಲ. ಅವಾಗ ಜ್ಞಾನ ಇರ್ನಿಲ್ವಮ್ಮಿ? ಅವಾಗ ಜ್ಞಾನ ಇರ್ನಿಲ್ವ ನಿಂಗೆ? ಹೇಳ್ದೆ ಬ್ಯಾಡ್ ಕಣಮಿ, 2 ವಾರ ಆಯ್ತೈತೆ ಸಂಘ ದುಡ್ಡು ಕಟ್ಟಿ ಅದಕ್ಕೆ ಕಟ್ಕೊಳಮಿ, ಆಮೇಲೆ ನೋಡ್ಕೊಳಮ್ಮ, ಇನ್ನೊಂದು ಇದೆಲ್ಲ ಮುಗಿತಿದ್ದಂಗೆ ಇನ್ನೊಂದು ಕೊಡ್ತಾರೆ, ಅದಾದ್ಮೇಲೆ ತಗೊಂಡ್ರಾಯ್ತು ಅಂತ ಹೇಳಿದೀನಿ. ಅದನ್ನು ಬಿಟ್ಬಿಟ್ಟು ನೀನು ಇವಾಗ ನಾನು ಏನು ಮಾಡ್ಕೊಂಡು ಸಾಯಿರಿ ಹೇಳು ಮತ್ತೆ. ಮೌ ಏನರಮ್ಮ ಮಾತಾಡ್ತಿದ್ದೀರಾ? ನನಗಂತೂ ದುಡ್ಡು ಕೊಟ್ಬಿಡಿ, ನಾವು ಹೋಯ್ತೀನಿ. ಅದೇನಮ್ಮ ನೀವೇ ಏನೇನಾರು ಮಾತಾಡ್ತಿದ್ದೀರಲ್ಲ, ನನ್ನನ್ನು ಏನು ಅಂತ ಅನ್ಕೊಂಡಿದ್ದೀರಾ ನೀವು? ಮಗ ಅದಂಗಲ್ಲ ಕಣಪ್ಪ, ಅವಳಿಗೆ ಏನು ಮಾಡೋಕ್ಕಾಗ್ಬೋದು? ನನಗೆ ಸುಳ್ಳು ಹೇಳಕ್ಕೂ ಬರಲ್ಲ, ಪಳ್ಳೆ ಹೇಳಕ್ಕೂ ಬರಲ್ಲ. ಏನಪ್ಪ ಮಾಡೋದು, ಏನಂತ ಹೇಳಾನೆ? ನಾನು ಏನು ಅಂತ ಹೇಳೋಕ್ಕೂ ಗೊತ್ತಾಯಿಲ್ಲ, ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಅಯ್ಯೋ ಶಿವ, ಏನಾದರೂ ದಾರಿ ತೋರ್ಸಪ್ಪ. ಯಾಕೆ ಪುಟ್ಟಮ್ಮ ನೀವು ಅಂತ ಹೇಳ್ತಿದ್ದೀರಲ್ಲ, ಯಾಕೇನಾಯ್ತು? ಹಂಗಂದ್ರೆ ನಿಮ್ಗೆ ನಿಜ ಏನು ಅಂತ ಗೊತ್ತಾಗೈತೆ, ಅದೇನು ಅಂತ ನಿಜ ಹೇಳಿ. ನೋಡ್ಪುಟ್ಟಮ್ಮ, ಹಿಂಗೆಲ್ಲ ಹಿಂಗೆ ಮಾಡಿದ್ರೆ ಸರಿನಾ? ನಮಗೂ ಒಂದೊಂದು ಸಂಸಾರ ಅಂತ ಇರ್ತೈತೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ತಾನೆ. ನಾವು ಇವ್ರನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ನಾವು ಯಾವಾಗ ನೋಡ್ಕೊಳ್ಳೋದು ಹೇಳಿ ಪುಟ್ಟಮ್ಮ. ಲೇ ಪುಟ್ಟಮ್ಮನಿಗೆ ಹೊಸಿ ಜಾಸ್ತಿ ಸುಳ್ಳು ಹೇಳಕ್ ಬರಕ್ಕಿಲ್ಲ ಕಣೆ, ಒಂಚೂರು ನೋಡೆ. ಅಪ್ಪಿ ಏನಾದರೂ ಬಾಯಿ ಬಿಟ್ಬಿಡೋದು ಪುಟ್ಟಮ್ಮ, ನೀನು ಹೇಳೆ. ಮಾಡಗಂಟ ಮಾಡ್ಬಿಟ್ಟು ಇವಾಗ ಹೇಳಿ ಅಂತ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡಮಿ. ಸರಿ ಹೋಯ್ತು. ಅಲ್ಲ ಇವ್ರು ಯಾಕೆ ಹಿಂಗೆ ಮಾತಾಡ್ತಾ ನಿಂತಿದ್ದಾರು? ಅಲ್ಲ ಈ ಸಂಘ ಸರಿ ಯಾಕೆ ಇವ್ರ ಮನೆ ತವ ನಿಂತಿದ್ದರು? ಒಂದು ಗೊತ್ತಾಯ್ತಲ್ವಲ್ಲ, ಏನೋ ಮಸ್ಲತ್ ರಾಣಿಗಳು. ಅವತ್ತು ನನಗೆ ಈ ಜಯ್ಯಮ್ಮನಿಗೆ ಚೆನ್ನಾಗಿ ಡಿಜೈನಾಗೆ ಹಾಕೊಟ್ಟಿದ್ರಲ್ವಾ? ಏನೋ ಆಗಿರುತ್ತೆ, ಮೊದಲು ಹೋಗಿ ವಿಚಾರಿಸ್ಬೇಕು ಅದೇನು ಅಂತ ನಾನೊಂಚೂರು ತಿಳ್ಕೊಂಡು ಆಮೇಲೆ ಇವ್ರಿಗೆ ಉಪ್ಪು ಖಾರ ಮಸಾಲೆ ಹೆಂಗಿರುತ್ತೆ ಅಂತ ನಾನು ಒಂಚೂರು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಬರ್ತೀನಿ ಕಣ್ರೆ ಬರ್ತೀನಿ. ಅವತ್ತು ನನ್ನನ್ನು ಹೆಂಗೆಲ್ಲ ಆಡ್ಕೊಂಡ್ಬಿಟ್ರಲ್ವಾ? ಇವಳ್ಯಾಕಪ್ಪ ಇಲ್ಲಿಗೆ ಬಂದು? ನನಗಂತೂ ಏನು ಹೇಳ್ಬೇಕು ಏನು ಮಾಡಬಾರ್ದು ಅಂತಲೂ ಗೊತ್ತಾಯ್ತಲ್ಲ. ಈ ಜಯಮ್ಮ ಯಾಕೆ ಬಂದ್ಲು ಅಂತ ಅಬ್ಬಾ ನಂಗಂತೂ ಗೊತ್ತಾಯ್ತಲ್ವಲ್ಲ. ಇವಳೇನಾದ್ರೂ ದಿಟ ಹೇಳ್ಬಿಟ್ರೆ ಸಾನೆ ಕಷ್ಟ ಆಯ್ತೈತೆ ನೋಡು. ಲೇ ಅಮೂಲೆ ಮನೆ ಜಯ ನಮ್ಗಾಗದೆ ಇರೋಳು ಬಂದವಳೆ ಕಡೆ ನೋಡೆ.
ಅಯ್ಯೋ 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 ಇವಳು ಬಾಯಿ ಗಿಟ್ಟಾಕ ಇವಾಗಲೇ ಬರ್ಬೇಕಿತ್ತ. ನಾನು ಏನಪ್ಪ ಮಾಡಲಿ ಇವಳೇನಾದ್ರೂ ತಿಳ್ಕೊಂಡು ನಮ್ಮ ಸತ್ಯ ಎಲ್ಲ ಹೇಳ್ಬಿಟ್ರೆ ಕಷ್ಟ ಆಯ್ತೈತೆ. ಅದಕ್ಕೂ ಮುಂಚೆ ಅಲ್ಲೇ ಪದ್ದಿ ನೀನು ಓಸಿ ಜಾಣೆ ಅಂತ ಅಪ್ಪ ಹೇಳ್ತಿದ್ದ ತಾನೆ. ಇವಾಗ ತಲೆಯಿನ ಓಡ್ಸು ಬೇಗ ಓಡ್ಸು. ಏನ್ ಮಾಡ್ಬೇಕು ಏನಂತ ಗೊತ್ತಾಗ್ತಾ ಇಲ್ಲ. ಓ ಜಯಮ್ಮ, ಏನ್ ಜಯಮ್ಮ, ಏನು ನಿಮ್ಮ ಮನೆ ಹತ್ರ ಬಂದು ಜಗಳ ಮಾಡಿದ್ಮೇಲೆ ಎಲ್ಲ ನೀಟಾಗಿ ಕಟ್ಕೊಂಡು ಹೋಗ್ತಾನೆ ಇದ್ದೀರಾ? ಅಯ್ಯೋ ಇನ್ನೇನು ಮಾಡಬೇಕು ಸರ್, ನೀವೆಲ್ಲ ಅಷ್ಟೊಂದು ಬಂದು ಹೋಗಿ ಉಪ್ಪಿನಕಾಯಿ ಹಾಕಿದ್ಮೇಲೆ ಇನ್ನೇನು ಮತ್ತೆ ಕಡ್ದೋದ್ರೆ ಮನೆ ಬಾಗ್ಲಿಗೆ ಗೊತ್ತಿರಲ್ಲ. ನನ್ನ ಮಗ ಬುಟ್ಟನ ಏನು ಮಾಡೋಕ್ಕಾಗಲ್ಲ, ನನ್ನ ಕರ್ಮ ನನ್ನ ಮಗಳಿಗೆ ಅಂತ ಈಸ್ಕೊಟ್ಬಿಟ್ಟೆ. ಇವಾಗ ನೋಡಿದ್ರೆ ನನ್ನ ಮಗನ ನನ್ನನ್ನು ಸಾಯಿಸ್ಬಿಡ್ತೇನೆ ಅಂತ ಭಯ ಹುಡ್ತು. ಅಲ್ಲಿ ಇಲ್ಲಿ ಕೂಲಿಗಿಲಿ ಮಾಡಿಬಿಟ್ಟು ಕಟ್ತಾನೆ ಇದ್ದೀನಿ. ಇನ್ನೇನು ಮಾಡಬೇಕು ಸರ್, ನಿಮ್ಮ ಕೈಲೂ ಉಗಿಸ್ಕೋಬೇಕು ಸರ್ ನಾವು. ಸರ್ ಅದೆಲ್ಲ ಸರಿ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ? ಒಳ್ಳೇದು ನೋಡಮ್ಮ. ಹಾಕೋನೇ ನಿಂತೈತಲ್ಲ ನೋಡು ಕೆಂಪು ಸೀರೆ ಆ ಯಮ್ಮ. ಆ ಯಮ್ಮ ನಮ್ಮ ಹತ್ರ 2 ಕಂತು ದುಡ್ಡು ಇಸ್ಕೊಂಡಿತ್ತು. ಅದನ್ನ ನ್ಯಾಯವಾಗಿ ಒಂದಿನ 1 ವಾರ ನೆಟ್ವರ್ಕ್ ಕಟ್ಟಿಲ್ಲ. ಅದಕ್ಕೆ ಮನೆ ಹತ್ರ ಹುಡ್ಕೊಂಡು ಬಂದೆ. ಏನೋ ಪದ್ದಮ್ಮ ನೀಟಾಗೆ ಇಲ್ಲ ಅವ್ರು ನಮ್ಗೆ ಗೊತ್ತಿರೋರು ಹಾಗೆ ಹೀಗೆ ಅಂತ ಸಂಘದಲ್ಲಿ ದುಡ್ಡು ಇಸ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ಏನೇನೋ ಕಥೆಗಳು ಹೇಳ್ತಾ ಕೂತವ್ರೆ. ನಂಗಂತೂ ಭಯನೂ ಆಯ್ತೈತೆ, ಜೊತೆಗೆ ಈ ಕಡೆ ಗಾಬರಿನೂ ಆಯ್ತೈತೆ. ಏನೋ ಒಂದು ಗೊತ್ತಾಯ್ತಲ್ಲ ನನಗೆ. ಎಲ್ಲಿದ್ದ ಏನ ನಾನು ಸಿಗಾಕಿಸ್ಬೇಕು ಅಂತಾನೆ ಬಂದ್ಬಿಟ್ಟಿರಂಗವಳೆ ಇವಳು. ಓಹೋ ರಾಜವ ಏನ್ ರಾಜವ ನೀನು? ಅವತ್ತು ಎಲ್ಲ ನಿಂದೆಪ್ಪ ಊರಲ್ಲಿ ಸುದ್ದಿ. 4 ಸೀರೆ ತಗೊಂಡಂತೆ ಹಬ್ಬಕ್ಕೆ. ಏನು ಅಷ್ಟೊಂದು ದುಡ್ಡು ಎಲ್ಲಿಂದ ಬತ್ತಿತ್ತು ಅಂದ್ರೆ ಇಲ್ಲಿಂದ ಸಂಘದಿಂದ ದುಡ್ಡು ತಗೊಂಡಿದ್ದ. ಮತ್ತೆ ನೀಟಾಗಿ ಕಟ್ಟಬೇಕಲ್ಲ ರಾಜವ. ಏನೋ ಹೇಳ್ತಿದ್ದೀನಿ ನೀನು? ಆ ರಾಜಮ್ಮವರು 4 ಸೀರೆ ತಗೊಂಡಿದ್ರ? ನೀವು ನೋಡ್ರ? ಹಂಗಾದ್ರೆ ಇವರು ಸಂಘದ ದುಡ್ಡು ಕಟ್ಟಿಲ್ಲ. ಕಳ್ಳಿ ನನ್ನನ್ನು ಮಾತ್ರ ಸರಿಯಾಗಿ ಸಿಗಕ್ಕಿಸ್ತಲ್ಲ. ಇವಾಗ ಐತೆ ನೋಡು ರಾಜಮ್ಮ, ನೀನು ಈ ಜಯಮ್ಮನ್ನ ಎದ್ರಾಕೊಂಬಿಟ್ಟಲ್ಲ ನೀನು. ಮಾಡ್ತೀನಿ ತಡಿ ನಿನಗೆ. ಏನ್ ಸರ್, ಆ ಪುಟ್ಟಮ್ಮನ್ ಗೊತ್ತಿಲ್ವಾ? ಪುಟ್ಟಮ್ಮ ನೀನಾದ್ರೂ ಹೇಳ್ಬೇಕು ತಾನೆ. ಸೀರೆ ತಗೊಳಕ್ಕಿಂತ ಸಂಘದ ದುಡ್ಡು ಕಟ್ಟಬೇಕು ಅನ್ನೋದು ಗೊತ್ತಿರ್ನಿಲ್ವೇ? ಅಯ್ಯೋ ಇವಳ ಬಿಟ್ರೆ ಎಲ್ಲ ಹಾಕೊಟ್ಬಿಡಂಗ ಅವಳಲ್ಲಪ್ಪ. ಈ ರಾಜಿಯಿಂದ ನಾನು ತಗ್ಲಾಕಿಸೋ ಥರ ಮಾಡ್ತಾವಳೆ. ಈಗ ಏನಪ್ಪ ಮಾಡೋದು? ನನ್ನ ತಲೆನೇ ಹೊಡಿತಾ ಇಲ್ವಲ್ಲಪ್ಪ. ಇವಾಗ ನಾನು ಏನಾದರೂ ಪ್ಲೇಟ್ ಚೇಂಜ್ ಮಾಡಿಲ್ಲ ಅಂದರೆ ಈ ಜಯಮ್ಮನಿಂದ ಎಲ್ಲ ಹಿಕ್ಕೊಟ್ಟಾಗ್ಬಿಡತ್ತೆ. ನಾನೇ ತಪ್ಪಾಯ್ತು ಅಂತ ಕೇಳ್ಕೊಂಡ್ಬಿಡ್ತೀನಿ. ನಾನೇ ಅವಳ ಹತ್ರ ಈಸ್ಕೊಂಡಿದ್ದೆ ಸರ್, ಖರ್ಚು ಮಾಡ್ಕೊಂಬಿಟ್ಟೆ. ಪಾಪ ಅವಳದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಮನೆ ಕಷ್ಟ ನಿಮಗೆ ಗೊತ್ತಲ್ವಾ, ಹಾಗೆ ಹೀಗೆ ಅಂತ ನಾನೇ ಒಂಚೂರು ತಪ್ಪನ್ನ ನನ್ನ ತಲೆ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲ ಆ ಅಪ್ಪನಿಗೆ ನಾನಂತೂ ನಂಬಿಕೆ ಅಂತೂ ಉಳಿಸ್ಕೊಂಡಿದ್ದೀನಿ. ನನ್ನ ಮೇಲೆ ತಗೊಂಡ್ರೆ ಏನು ಭಯಕ್ಕಿಲ್ಲ ಸರ್. ನಮ್ಮ ಮನೆ ಕಷ್ಟ ಗೊತ್ತು, ಇನ್ನೇನು ಮಾಡೋಣ ಹಂಗೆ ಹೇಳ್ಬಿಡ್ತೀನಿ. ಸರ್ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಸರ್. ಜಯಮ್ಮ, ನಮ್ಮ ಮಧ್ಯೆನೆ ತಂದೆಟ್ಟು ತಮಾಷೆ ನೋಡಕ್ ನೋಡ್ತಿದ್ಯಾ? ಮಾಡ್ತೀನಿರು. ನಾನು ನೀವು ಈ ಥರ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಕ್ಕ, ನಾನು ನಿಮ್ಮ ಮೇಲೆ ಎಷ್ಟು ಅಂತರ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ನಿಮ್ಮ ಫ್ರೆಂಡು ಹಿಂಗೆಲ್ಲ ಮಾಡ್ಬೋದಾ? ಸರಿನಾ? ನೀವೇ ಹೇಳಿದಿನ ಸರ್. ಪಾಪ ಅವಳದೇನು ತಪ್ಪಿರ್ಲಿಲ್ಲ ಸರ್. ನನಗೇನೆ ದುಡ್ಡು ಕೊಟ್ಬಿಟ್ಟಿದ್ಲು. ಅದನ್ನ ಒಂದು ಸ್ವಲ್ಪ ಖರ್ಚು ಮಾಡ್ಕೊಂಬಿಟ್ಟಿದೆ. ಅವಳಿಗೂ ಕಷ್ಟ ಇತ್ತು, ನನಗೂ ಕಷ್ಟ ಇತ್ತು ಸರ್. ನನ್ನ ಕಷ್ಟ ನಿಮ್ಗೆ ಗೊತ್ತಿತ್ತು ತಾನೆ. ನಾನೇ ಒಂಚೂರು ಖರ್ಚು ಮಾಡ್ಕೊಂಬಿಟ್ಟಿದ್ದೆ. ಅವಳಿಗೆ ರಾತ್ರಿ ಜ್ವರ ಬರೋದು ನಿಜವೇ. ಆದರೆ ಪಾಪ ಅವಳು ನನಗೂ ದುಡ್ಡು ಕೊಟ್ಟಿದ್ಲು. ನಾನು 2 ವಾರದ ನನ್ನ ಹತ್ರನೇ ಸೇರ್ಕೊಂಡ್ಬಿಡ್ತು ಸರ್. ನಾನು ಇಟ್ಟಿದ್ನ, ನನ್ನ ಗಂಡ ಬಂದಿದ್ನ ಮನೆ ಹತ್ರ ಎತ್ಕೊಂಡು ಜೋಬು ಮಡಿಕೊಂಡು ಹಂಗೆ ಹೊಂಟಾಗೋನೆ ಸರ್ ಕುಡ್ಕೊಳ್ಳೋಕ್ಕೆ. ಏನು ಮಾಡೋಣ ಸರ್, ಪಾಪ ಅವಳು ಸಂಘದ ದುಡ್ಡು ಕಟ್ಟೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನು ಹಾಳಾದವಳು. ನನ್ನ ಗಂಡ ಇಂಥ ನನ್ನ ಮಗ ಅಂತ ಗೊತ್ತಿಲ್ದಾನೆ ತಗೊಂಡೋಗಿ ಮಡಗ್ಬಿಟ್ಟು ಎಲ್ಲ ಎಡವಟ್ಟಾಗೋಯ್ತು ಸರ್. ನಾನು ನಿಮ್ಮನ್ನ ಅಣ್ಣ ಅಂತ ನಂಬ್ಕೊಂಡಿದ್ದೀನಿ. ಈ ತಂಗಿಗೆ ಇದೊಂದ್ಸಲ ಏನಾದರೂ ಸಹಾಯ ಮಾಡಿ ಸರ್. ನಿಮ್ದಮ್ಮಯ್ಯ ಸರ್. ಏನಕ್ಕೆ ಹೇಳ್ತಿದ್ಯಾ ನೀನು? ಹಿಂಗೆಲ್ಲ ಆಗೋಯ್ತಾ? ಅಯ್ಯೋ ಪಾಪ, ನೀವು ಮೊದಲೇ ತುಂಬ ಕಷ್ಟದಲ್ಲಿದ್ದೀರಾ. ಆದ್ರೂ ನಾನು ಒಂಥರ ಕಷ್ಟದಲ್ಲಿರೋನೆ ತಾನೆ. ಪದಕ, ನೀವೆಲ್ಲ ಹಿಂಗೆ ಮಾಡಬಾರ್ದಿತ್ತು. ನೀವು ಮೊದಲೇ ನಿಮ್ಮ ಗಂಡ ಹಿಂಗೆಲ್ಲ ಅಂತ ಗೊತ್ತಿದ್ಮೇಲೆ ಪಾಪ ಅವ್ರೂ ನಾನು ಕೆಡ್ದಾಗ ನೋಡ್ಬಿಟ್ಟಿದ್ನಲ್ಲ. ನೀವು ಈ ಥರ ಮಾಡಬಾರ್ದಿತ್ತು ಪದಕ. ಅಯ್ಯೋ ಪಾಪ ಅವಳು ನೋಡು. ಅಯ್ಯೋ ನಾನು ನೋಡಿದ್ರೆ ಇವಳನ್ನ ಅರ್ಶಿನ ಕುಂಕುಮಕ್ಕೆ ನ್ಯಾಟವಾಗೆ ಹೋಗಿ ಕರೆದ್ಬಿಟ್ಟು ಬರಲಿಲ್ಲ. ಏನೋ ಕಾಟಾಚಾರಕ್ಕೆ ಹೋಗಿ ಕರೆದ್ಬಿಟ್ಟು ಬಂದಿದ್ದೆ. ಆದರೆ ಇವಳು ನನ್ನನ್ನು ಎಷ್ಟು ನಂಬ್ತಾಳೆ, ಎಷ್ಟೆಲ್ಲ ಸಹಾಯ ಮಾಡ್ತಾಳೆ. ನಾನು ಇಂಥವಳು ಸ್ನೇಹನ ಮುರ್ಕೊಂಡ್ಬಿಡ್ತಿದ್ನಲ್ಲಪ್ಪ. ಅಯ್ಯೋ ಮಿಟಕ್ಲಾಡಿ, ನೋಡ್ದ ಇವಳು? ಅಲ್ಲ, ಇವಳಿಗೇನು ಬಂದೈತೆ ಅಂತ ದೊಡ್ಡ ರೋಗ. ತಪ್ಪು ಮಾಡಿರೋದು ಅವಳು ತಗ್ಲಾಕಳಕ್ ಬಿಟ್ಬಿಟ್ಟು ಇವಳೇ ನಾನು ಎಲ್ಲ ತಪ್ಪು ಮಾಡ್ಕೊಂಡಿರೋ ಥರ ತಪ್ಪಾಕಂತವಳಲ್ಲ ಇವಳು. ಇವಳಿಗೇನು ಬುದ್ಧಿ ಇದ್ದದು ಏನಿದ್ದು? ಲೇ ಪದ್ದಿ, ನೀನು ಹೇಳ್ತಿರೋದು ದಿಟ್ವೇ ನೀನೆ? ಜಯಕ್ಕ, ಅಯ್ಯೋ ನಿನಗೆ ಹೇಳ್ಬೇಕೆ ನನ್ನ ಗಂಡ ಎಂತವನು ಅಂತ ನಿನಗೆ ಗೊತ್ತಿಲ್ವೇ? ಸರ್ ನಿಮ್ದಮ್ಮಯ್ಯ ಸರ್, ಇದೊಂದ್ಸಲ ಕ್ಷಮಿಸ್ಬಿಡಿ. ನೆಕ್ಸ್ಟ್ ವಾರದವಿಂದ ರಾಜವ ನೀಟಾಗಿ ಕಟ್ತಾಳೆ, ಅವಳೇ ತಗೋ ಬಂದು ಕೊಡ್ತಾಳೆ. ಇದೊಂದ್ಸಲಿ ಬಿಟ್ಬಿಡಿ ಸರ್. ಅಯ್ಯೋ ಪದಕ, ಅಳಕೋಗ್ಬಿಡಿ. ನೀವು ಹತ್ರ ನಮ್ಮ ಅಕ್ಕನೋ ತಂಗಿನೋ ಹತ್ತಂಗಾಯ್ತಿದೆ. ನಿಮ್ಮ ಹಳೋದೆಲ್ಲ ಪಾಪ ನಮಗೆಲ್ಲ ಅಂದ್ಕೊಳ್ಳೋದು ಬೇಡ. ಏನೋ ಇದೊಂದ್ಸಲಿ ಕೊನೆದಾಗಿ ಸಂಸ್ಬಿಡ್ತೀನಿ. ಆದರೆ ನೆಕ್ಸ್ಟ್ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗೋಂಗಿಲ್ಲ. ಏನಂತೀರಾ ಸರ್? ಇಲ್ಲ ಸರ್, ನೆಕ್ಸ್ಟ್ ಸಲ ಏನನ್ನು ಮಿಸ್ ಆಗಕ್ಕಿಲ್ಲ, ಕೊಟ್ಬಿಡ್ತೀವಿ. ಹೌದು ಕಣಪ್ಪ. ನೋಡಪ್ಪ, ಅವಿಬ್ರು ಕೊಟ್ಟಿಲ್ಲ ಅಂದ್ರೆ ನನ್ನ ಕೇಳು, ನಾನೇ ಬಂದು ಕೊಡ್ತೀನಿ. ಸರಿನಾ? ನೀವ ಪುಟ್ಟಮ್ಮ, ನೀವು ಕೊಡ್ತೀರಾ?
ಅಯ್ಯೋ ಇನ್ನೇನಪ್ಪ ಮಾಡೋಕ್ಕಾಗುತ್ತೆ, ಎಲ್ಲರೂ ಮಕ್ಳಿದಂಗೆ. ಇವಾಗ ನಿಂಗೆ ಏನಾದ್ರೂ ಅರ್ಜೆಂಟ್ ಇತ್ತು ಅಂದ್ರೆ ಬಾ, ನಮ್ಮನೆ ಹತ್ರ ನಾನು ಕೊಡ್ತೀನಿ, ಸರಿಯಾ? ಅಯ್ಯ ಪುಟ್ಟಮ್ಮ, ನೀವೇನು ತಲೆ ಕೆಡ್ಸ್ಕೊಬಿಡಿ ನೋಡಿ ಮತ್ತೆ. ನಾನು ಇವನಲ್ಲ ನೋಡ್ಕೊತೀನಿ. ಮೊದಲೇ ನೀವು ಪಾಪ ಕಷ್ಟದಲ್ಲಿ ಇರ್ತೀರಾ, ನನ್ನ ಹತ್ರನೇ ಆಯಿತು ಸ್ವಲ್ಪ ಇವರು ಈ ಥರ ಆ ಥರ ಅಂತ ಮಾಡ್ತಾರೆ ಅಂತ ಅನುಮಾನ ಇತ್ತು ಸ್ವಲ್ಪ. ಇನ್ನೇನು ಮಾಡೋಕ್ಕಾಗ್ತೈತೆ, ಈ ಸಲ ಈ ವಾರ ನಾನು ಕಟ್ಕೊತೀನಿ, ಮುಂದಿನ ವಾರ ನೋಡ್ರಮ್ಮ ಹಳೆ ಬಾಕಿ ಎಲ್ಲ ಕಟ್ಕೊಂಡು ಅದ್ರ ಜೊತೆಗೆ ನೆಕ್ಸ್ಟ್ ವಾರದ ಸೇರಿಸಿ ಕೊಟ್ಬಿಡ್ಬೇಕು. ಸರಿ ಬಿಡಪ್ಪ, ಕಟ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.